So, good morning, students. Today, we are discussing about first chapter of engineering mathematics, that is 20SC01T. So, this semester, it is common for EMC branch and civil branch. So, in the last session, we have discussed about what are the main things we are going to study in this chapter. Even the engineering mathematics chapter subject ಅಲ್ಲಿ ಯಾವ ಚಾಪ್ಟರ್ಸ್ ಇದೆ ಮತ್ತೆ ಏನೇನ್ ಕಂಟೆಂಟ್ ಅನ್ನ ನಾವು ಸ್ಟಡಿ ಮಾಡ್ತೀವಿ ಮತ್ತೆ ಎಕ್ಸಾಮ್ ಯಾವ ತರ ಇರುತ್ತೆ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಯಾವ ತರ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ, ಇಂಟರ್ನಲ್ ಮಾರ್ಕ್ಸ್ ಯಾವ ತರ ಕೊಡ್ತೀವಿ, ಅವೆಲ್ಲದನ್ನು ಕೂಡ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಟುಡೇ ವಿ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಫಸ್ಟ್ ಸೆಷನ್. ಮೊದಲನೇ ಅವರ್ ಸೆಷನ್ ಏನಿದೆ ಈ ಒಂದು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, ಈ ಚಾಪ್ಟರ್ ಫಸ್ಟ್ ಚಾಪ್ಟರ್ ಅದರದ್ದು ಸೆಷನ್ 1 ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಇಂಟ್ರೊಡಕ್ಷನ್ ಟು ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ ಅಂದ್ರೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಡೆಫಿನೇಷನ್ ಆಫ್ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ ಡೆಫಿನೇಷನ್ ಅನ್ನ ಡಿಸ್ಕಸ್ ಮಾಡ್ತೀವಿ. ದೆನ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನು, then what are the different types of matrices are available. Okay, then we will give some assignment questions. Okay, so ಈ ಎಲ್ಲಾ ಥಿಂಗ್ಸ್ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಮ್ಯಾಟ್ರಿಸಸ್ ಅಂದ್ರೆ ಏನು, ಅದರ ಡೆಫಿನೇಷನ್, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನು, then type of a matrices, then assignment questions ಅನ್ನ ನಾವು ಡಿಸ್ಕಸ್ ಮಾಡ್ತೇವೆ. ಜೊತೆಗೆ some multiple choice question ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. Okay, so let's start with introduction to matrices. matrices ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ. ಮಾತೃಕೆಗಳು ಅಂತ ಹೇಳಿ ನಿಮ್ಮ ಹೈಸ್ಕೂಲ್ ಅಲ್ಲಿ ನೀವು ಓದಿರ್ತೀರಿ, ಮಾತೃಕೆಗಳು ಎಂದರೆ ಏನು ಅಂತ ಹೇಳಿ. ಸೊ ಅದನ್ನೇ ನಾವೀಗ ಇಂಗ್ಲಿಷ್ ಅಲ್ಲಿ ಸ್ಟಡಿ ಮಾಡ್ತಾ ಇದೀವಿ ಅಷ್ಟೇ. ಮ್ಯಾಟ್ರಿಸಸ್ ಅಂತ ಹೇಳಿ ಕರಿತೀವಿ, ಕನ್ನಡದಲ್ಲಿ ಅದನ್ನ ಮಾತೃಕೆಗಳು ಅಂತ ಕರಿತೀವಿ. ಓಕೆನಾ? ಸೊ ಈ ಒಂದು ಮ್ಯಾಟ್ರಿಸಸ್ ಯಾಕೆ ಬಂದಿದೆ ಅಂದ್ರೆ the concept of matrices was originated in solving the linear equations. linear equations ಅಂದ್ರೆ ax plus by plus cz is equal to d ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಬರ್ಬೋದು, ಅಥವಾ a1x plus a2y plus a3z equal to d ಆತರ ಬರ್ಬೋದು. ಈ ಟೈಪ್ ಅಲ್ಲಿ ಆ ಒಂದು ಲೀನಿಯರ್ ಈಕ್ವೇಶನ್ಸ್ ಅಂತ ಏನ್ ಕರಿತೀವಿ, ಆ ಒಂದು ಲೀನಿಯರ್ ಈಕ್ವೇಶನ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಅನ್ನ ನಾವು ತಗೊಂಡಿದ್ದೇವೆ. The word matrix is the Latin word womb derived from matter. ಅಂದ್ರೆ ಮ್ಯಾಟ್ರಿಕ್ಸ್ ಅಂತಕ್ಕಂಥದ್ದು ಒಂದು ಲ್ಯಾಟಿನ್ ವರ್ಡ್ womb ಅನ್ನೋ ಒಂದು ವರ್ಡ್ ಇಂದ ಅದನ್ನ ನಾವು ಡಿರೈವ್ ಮಾಡ್ಕೊಂಡಿದೀವಿ. ಸೊ womb ಅಂದ್ರೆ ಅದು ಮ್ಯಾಟರ್ ಅಂತ ಹೇಳಿ. ಓಕೆ, ಅಂದ್ರೆ ಯಾವ ಮ್ಯಾಟರ್ ಇದೆ ಅದ್ರೊಳಗಡೆ ಅನ್ನೋದನ್ನ ಅದು ಹೇಳ್ತಾ ಹೋಗುತ್ತೆ. The word matrix was coined by James Joseph Sylvester in 1815. ಈ ಮ್ಯಾಟ್ರಿಕ್ಸ್ ಅಂತಕ್ಕಂಥ ವರ್ಡ್ ಅನ್ನ ಅಥವಾ ಈ ಮ್ಯಾಟ್ರಿಕ್ಸ್ ಅಂತ ಒಂದು ಪದ ಬಳಕೆಯನ್ನ ಪ್ರಾರಂಭ ಮಾಡಿದ್ದು ಯಾರು ಅಂದ್ರೆ ಜೇಮ್ಸ್ ಜೋಸೆಫ್ ಸಿಲ್ವೆಸ್ಟರ್ ಅಂತ ಹೇಳಿ, ಅದು 1850ರಲ್ಲಿ. ಮ್ಯಾಟ್ರಿಸಸ್ ಇಸ್ ಪ್ಲೂರಲ್ ಫಾರ್ಮ್ ವರ್ಡ್ ಆಫ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಅಂದ್ರೆ ಅದು ಸಿಂಗ್ಯುಲರ್, MATRIX ಮ್ಯಾಟ್ರಿಕ್ಸ್ ಅದು ಸಿಂಗ್ಯುಲರ್, MATRICES ಮ್ಯಾಟ್ರಿಸಸ್ ಅಂದ್ರೆ ಅದು ಪ್ಲೂರಲ್. ಸಿಂಗ್ಯುಲರ್ ಪ್ಲೂರಲ್ ನಿಮ್ಗೆ ಗೊತ್ತಿದೆ. ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ಸಿಂಗಲ್ ಮ್ಯಾಟ್ರಿಕ್ಸ್ ಇದ್ರೆ ಅದನ್ನ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಮ್ಯಾಟ್ರಿಕ್ಸ್ ಗಳು ಜೊತೆಲೇ ಇದ್ರೆ ಅವನ್ನ ನಾವು matrices ಅಂತ ಹೇಳಿ ಕರಿತೀವಿ. So matrices is the plural word of matrix. Then matrix are used in almost all branches of science and engineering. ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಯೂಸ್ ಮಾಡ್ತೀವಿ. ನಮ್ಗೆ ಗೊತ್ತಿಲ್ದಲೆ, ನಮಗೆ ಅರಿವಿಲ್ದರೆ ನಾವು ಅದನ್ನ ಉಪಯೋಗಿಸಿರ್ತೀವಿ. ಆದ್ರೆ ಅದೆಲ್ಲಿ ಯೂಸ್ ಆಗುತ್ತೆ ಅಂತ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿರಲ್ಲ ಅಷ್ಟೇ. So it is used in all branches of science and engineering branches. Then before explaining ಮ್ಯಾಟ್ರಿಕ್ಸ್ ಡೆಫಿನೇಷನ್ ತಿಳ್ಕೊಳ್ಳಿಕ್ಕಿಂತ ಮುಂಚೆ ಅದು ಹೇಗೆ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೇವೆ. ಇಟ್ ಇಸ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್ ವಿ ಹ್ಯಾವ್ ಟೇಕನ್. ಅದನ್ನ ತಗೊಂಡು ನಾವು ಮ್ಯಾಟ್ರಿಕ್ಸ್ ನ ಹೇಗೆ ಬರಿತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ನಾನು ಸೆಮಿಸ್ಟರ್ ನ ಹಾಕಿದ್ದೀನಿ. ಸೆಮಿಸ್ಟರ್ ಅಲ್ಲಿ ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫಿಫ್ತ್ ಸೆಮಿಸ್ಟರ್ ಡೇಟಾ ತಗೊಂಡಿದ್ದೀನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಫರೆಂಟ್ ಪ್ರೋಗ್ರಾಮ್ಸ್. ನಮ್ಮಲ್ಲಿ 4 ಬ್ರಾಂಚ್ ಇದೆ ಅನ್ಕೊಳ್ಳಿ. 4 ಬ್ರಾಂಚ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 4 ಬ್ರಾಂಚಸ್ ಇದೆ. ಸೊ ಅದನ್ನ ನಾನು ಅಂದಾಜಲ್ಲಿ ಯಾವ್ದೋ ಒಂದು ಸ್ಟ್ರೆಂತ್ ಗಳನ್ನ ಹಾಕಿದ್ದೀನಿ. ಫಸ್ಟ್ ಸೆಮಿಸ್ಟರ್ ಅಲ್ಲಿ 56 ಜನ, ಥರ್ಡ್ ಸೆಮಿಸ್ಟರ್ ಅಲ್ಲಿ 49 ಜನ, ಫಿಫ್ತ್ ಸೆಮಿಸ್ಟರ್ ಅಲ್ಲಿ 58 ಜನ ಇದ್ದಾರೆ ಸಿವಿಲ್ ಅಲ್ಲಿ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 55, 57, 42, EC ಅಲ್ಲಿ 51, 43, 48, ಮೆಕ್ಯಾನಿಕಲ್ ಅಲ್ಲಿ 60, 54 ಮತ್ತೆ 50 ಜನ ಇದ್ದಾರೆ. ಇಷ್ಟು ಸ್ಟ್ರೆಂತ್ ಈ ಒಂದು ಕ್ಲಾಸ್ ಗಳಲ್ಲಿ ಇದೆ. ಇದನ್ನ ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆದ್ರೆ ಹೇಗ್ ಬರೀತೀವಿ ಅಂತ ಜಸ್ಟ್ ಯು ಕ್ಯಾನ್ ಅಬ್ಸರ್ವ್. ಇಲ್ಲಿ ನೋಡಿ 3 ರೋಸ್ ಇದೆ, 1, 2, 3. ಫಸ್ಟ್ ರೋ, ಥರ್ಡ್ ಸೆಮಿಸ್ಟರ್ ರೋ, ಫಿಫ್ತ್ ಸೆಮಿಸ್ಟರ್ ರೋ, 3 ರೋ ಇದೆ. ಎಷ್ಟು ಕಾಲಮ್ ಇದೆ? 4 ಕಾಲಮ್ಸ್.
ಸಿವಿಲ್ ಇಂಜಿನಿಯರಿಂಗ್ ಒಂದು, ಕಂಪ್ಯೂಟರ್ ಸೈನ್ಸ್ ಒಂದು, ಎಲೆಕ್ಟ್ರಾನಿಕ್ಸ್ ಒಂದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು. ಸೊ ಈ ಒಂದು 4 ರೋಗಳನ್ನ 3 ರೋ ಮತ್ತೆ 4 ಕಾಲಮ್ ಅನ್ನ ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆದ್ರೆ ಯಾವ ತರ ಬರೀಬಹುದು ಅಂತ ಅಂದ್ರೆ ಯು ಕ್ಯಾನ್ ಸೇ ದಿಸ್ ಒನ್. ಇದು ಫಸ್ಟ್ ರೋ ಫಸ್ಟ್ ಸೆಮಿಸ್ಟರ್ದು, ಇದು ಥರ್ಡ್ ಸೆಮಿಸ್ಟರ್ದು, ಇದು ಫಿಫ್ತ್ ಸೆಮಿಸ್ಟರ್ದು, ಇದು ಸಿವಿಲ್ ಡಿಪಾರ್ಟ್ಮೆಂಟ್, ಇಸಿ, ಸಿಎಸ್ ಮತ್ತೆ ಮೆಕ್ಯಾನಿಕಲ್. ಆ ಟೈಪ್ ಅಲ್ಲಿ ಅಲ್ಲಿ ಏನ್ ಅರೇಂಜ್ಮೆಂಟ್ ಮಾಡಿದ್ವಿ, ಅಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಟೇಬಲ್ ಬರೆದು ಅರೇಂಜ್ ಮಾಡಿದ್ವಿ. ಅದನ್ನ ನಾವು ಸಿಂಪಲ್ ಆಗಿ ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್: 50, 49, 58, 55, 57, 42 ಈ ಟೈಪ್ ಅಲ್ಲಿ 3 ರೋಸ್ 4 ಕಾಲಮ್ಸ್ ಅನ್ನ ಒಂದು ಬ್ರಾಕೆಟ್ ಒಳಗಡೆ ಹಾಕಿ ಬರೆದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್. ಸೊ ನೀವು ಇದು ನೋಡಿದ್ರೆ ಗೊತ್ತಾಗತ್ತೆ ಏನು, ದ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್. ಇದೊಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ, ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ಸ್. ಇಲ್ಲಿ ರೋಸ್ ಇದೆ, ಇವು 3ನ ರೋಸ್ ಅಡ್ಡ ಸಾಲು ಅಂತ ಕರೀತೀರಾ. ಇದೊಂದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಇನ್ನ 4 ಕಾಲಮ್ಸ್ ಅಂತ ಕರಿತೀವಿ, ಅವು ಕಂಬ ಸಾಲು ಅಂತ ಹೇಳಿ, ಓಕೆ, ರೋಸ್ ಅಂತ ಹೇಳಿ. ಸೊ ಎ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಅದೇನಿದೆ ಅದನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳಿ ತಗೊಳ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಹಾರಿಜಾಂಟಲ್ ಅಲೈನ್ಮೆಂಟ್ ಅಂತಾನು ಕೂಡ ಕರಿತೀವಿ, ಇವನ್ನ ರೋಸ್ ಅಂತಾನು ಕರಿತೀವಿ. ಅದೇ ರೀತಿ ಹಾರಿಜಾಂಟಲ್ ಅರೇಂಜ್ಮೆಂಟ್ ಅಂತಾನು ಕರಿತೀವಿ, ಇವನ್ನ ಕಾಲಮ್ಸ್ ಅಂತಾನು ಕರಿತೀವಿ, ಅಥವಾ ಇವನ್ನ ವರ್ಟಿಕಲ್ ಅರೇಂಜ್ಮೆಂಟ್ಸ್ ಅಂತಾನು ಕೂಡ ನಾವು ಕರಿಬಹುದು. ಓಕೆ, ಸೊ ದಿಸ್ ಟೈಪ್ ಆಫ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅರೇಂಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಬ್ರಾಕೆಟ್ಸ್. ಈ ಬ್ರಾಕೆಟ್ಸ್ ಒಳಗಡೆ ಆ ಒಂದು ಇನ್ಫಾರ್ಮೇಶನ್ ನಾವೇನ್ ಎನ್ಕ್ಲೋಸ್ ಮಾಡಿದೀವಿ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್. ಇದನ್ನ ನಾವು ಏನಂತ ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಎ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಆಬ್ಜೆಕ್ಟ್ಸ್. ಇಲ್ಲಿ ನಂಬರ್ಸ್ ಬರಿಬಹುದು ಅಥವಾ ಕೆಲವೊಂದ್ಸರಿ ಯಾವ್ದಾದ್ರು ಆಬ್ಜೆಕ್ಟ್ಸ್ ಬರಿಬಹುದು. ಈಗ ಸಪೋಸ್ ವಿ ಕ್ಯಾನ್ ಟೇಕ್ ದ ನಂಬರ್ ಆಫ್ ದ ಕಲರ್ಸ್ ಇನ್ ಅವರ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಂತ ಹೇಳಿದ್ರೆ ಅದನ್ನ ಒಂದೇನ್ ಮಾಡ್ತೀವಿ, ಬ್ರಾಕೆಟ್ ಹಾಕಿ 4 ಕಲರ್ನ ಬರಿತೀವಿ, ಕೇಸರಿ, ಬಿಳಿ, ಹಸಿರು ಮತ್ತೆ ನೀಲಿ. ಅದನ್ನ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ, ದಟ್ ಈಸ್ ಆಬ್ಜೆಕ್ಟ್. ಓಕೆ, ನಂಬರ್ಸೇ ಬರಿಬೇಕು ಅಂತ ಏನಿಲ್ಲ, ನಂಬರ್ ಅನ್ನಾದ್ರೂ ಬರಿಬಹುದು ಅಥವಾ ಯಾವ್ದಾದ್ರು ಆಬ್ಜೆಕ್ಟ್ಸ್ ಗಳ ನೇಮ್ ಅನ್ನ ಕೂಡ ಬರಿಬಹುದು. ಆ ಟೈಪ್ ಅಲ್ಲಿ ಒಟ್ಟಿನಲ್ಲಿ ಅದರಲ್ಲಿ ಹಾರಿಜಾಂಟಲ್ ವರ್ಟಿಕಲ್ ಅರೇಂಜ್ಮೆಂಟ್ಸ್ ಇತ್ತು ಅಂತ ಅಂದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಮ್ಯಾಟ್ರಿಕ್ಸ್. ಮತ್ತೆ ಅದನ್ನ ನಾವು ಸ್ಕ್ವೇರ್ ಬ್ರಾಕೆಟ್ ಇಂದ ಎನ್ಕ್ಲೋಸ್ ಮಾಡಿರ್ತೀವಿ. ಸೊ ಎ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್, ಯು ಕ್ಯಾನ್ ಸಿ ದಿಸ್ ಇಸ್ ದ ರೆಕ್ಟಾಂಗಲ್ ಶೇಪ್. Okay, a rectangular arrangement of numbers or objects in rows, these are called rows, and these are called columns enclosed within the square brackets is called as matrix. Generally ನಾವು square matrix ಅಲ್ಲಿ square bracket ಅಲ್ಲಿ ಜಾಸ್ತಿ ನಾವು ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. So a rectangular arrangement of numbers or objects in rows and columns enclosed within the square brackets is called as matrix. For example, you can see ಆ ಒಂದು ಮ್ಯಾಟ್ರಿಕ್ಸ್ ಗಳನ್ನ ನಾವು 2 ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರಿತೀವಿ, ಅದರಲ್ಲಿ ರೋಸ್ ಇರುತ್ತೆ, ಕಾಲಮ್ಸ್ ಇರುತ್ತೆ, ಮತ್ತೆ ಆ ಒಂದು ಮ್ಯಾಟ್ರಿಕ್ಸ್ ಗಳನ್ನ ನಾವು ಕ್ಯಾಪಿಟಲ್ ಇಂಗ್ಲಿಷ್ ಲೆಟರ್ನ ಕ್ಯಾಪಿಟಲ್ ಲೆಟರ್ಸ್ ಗಳಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ಯು ಕ್ಯಾನ್ ಟೇಕ್ ಎಕ್ಸಾಂಪಲ್, ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು 1 3 4 -2. Then capital D is equal to X 1 2 Y Z 0. Again capital Y is equal to A B C. So that is what we call matrix. The rectangular arrangement of numbers or objects in rows and columns enclosed within the brackets is called as matrices. Then these matrices are represented by the capital letters of English alphabet. Generally avana capital letters alle ನಾವು represent ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಳಗಡೆ ಎಲ್ಲ ಸ್ಮಾಲ್ ಲೆಟರ್ಸ್ ಇರುತ್ತೆ, ಬಟ್ ಅವನ್ನ ರೆಪ್ರೆಸೆಂಟ್ ಮಾಡೋದು ಮಾತ್ರ ಕ್ಯಾಪಿಟಲ್ ಲೆಟರ್ಸ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. So you can observe here, ಇಲ್ಲಿ capital A, that is what the representation of the matrix ಅಥವಾ name of the matrix ಅಂತ ಹೇಳಿ ತಗೊಳ್ತೀವಿ. A ಅಂತಕ್ಕಂಥದ್ದು name of the matrix ಆಗಿರುತ್ತೆ. Then 50 55 51 60 ಈ ಮೇಲ್ಗಡೆ ಇರ್ತಕ್ಕಂಥ 4 ಅದು ಫಸ್ಟ್ ರೋ, ಈ ಇಲ್ಲಿರ್ತಕ್ಕಂಥ ನಂಬರ್ಸ್ ಗಳು ಸೆಕೆಂಡ್ ರೋ, ಇಲ್ಲಿರ್ತಕ್ಕಂಥ ನಂಬರ್ಸ್ ಗಳು ಥರ್ಡ್ ರೋ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ದೆನ್ ಇದು ಥರ್ಡ್ ರೋ. ಫಸ್ಟ್ ರೋ, ಸೆಕೆಂಡ್ ರೋ ಮತ್ತೆ ಥರ್ಡ್ ರೋ ಬರ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಅದೇ ರೀತಿ ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಮತ್ತೆ ಫೋರ್ತ್ ಕಾಲಮ್.
ಇಲ್ಲಿ ಎ ಅಂತಕ್ಕಂಥದ್ದು ಮ್ಯಾಟ್ರಿಸಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ. ಮೊದಲನೇ ಅಡ್ಡ ಸಾಲು, ಎರಡನೇ ಅಡ್ಡ ಸಾಲು, ಮೂರನೇ ಅಡ್ಡ ಸಾಲು. ಓಕೆ, ಅದೇ ರೀತಿ ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಮತ್ತೆ ಫೋರ್ತ್ ಕಾಲಮ್. ಅಂದ್ರೆ ಮೊದಲನೇ ಕಂಬ ಸಾಲು, ಎರಡನೇ ಕಂಬ ಸಾಲು, ಮೂರನೇ ಕಂಬ ಸಾಲು ಮತ್ತೆ ನಾಲ್ಕನೇ ಕಂಬ ಸಾಲು. ಇದು ಮ್ಯಾಟ್ರಿಕ್ಸ್ ಅಲ್ಲಿ ಬರ್ತಕ್ಕಂತ ರೋಸ್ ಮತ್ತೆ ಕಾಲಮ್ಸ್ ಬಗ್ಗೆ. ಓಕೆ, ಇದೇ ಟೈಪ್ ಅಲ್ಲಿ ನಾವು ನೆಕ್ಸ್ಟ್ ಎಲ್ಲ ಅದನ್ನು ಕೂಡ ಮಾಡ್ಕೊಳ್ತಾ ಹೋಗ್ತೀವಿ. ದೆನ್ ವಾಟ್ ಆರ್ ದ ಟರ್ಮಿನಾಲಜೀಸ್ ರಿಲೇಟೆಡ್ ಟು ಮ್ಯಾಟ್ರಿಕ್ಸ್? ಮ್ಯಾಟ್ರಿಕ್ಸ್ ಗೆ ಸಂಬಂಧಪಟ್ಟಂತ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಏನು? ದ ನಂಬರ್ ಆಫ್ ನಂಬರ್ಸ್ ಆರ್ ಆಬ್ಜೆಕ್ಟ್ಸ್ ಇನ್ ಎ ಮ್ಯಾಟ್ರಿಕ್ಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಆ ಒಂದು ನಂಬರ್ಸ್ ಬರ್ದಿರಬಹುದು ಅಥವಾ ಅಲ್ಲಿ ಏನಾದ್ರೂ ಆಬ್ಜೆಕ್ಟ್ಸ್ ಬರ್ದಿರಬಹುದು, ಅವನ್ನ ನಾವ್ ಏನಂತ ಕರಿತೀವಿ? ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ದೆನ್ the brackets used to enclose elements of a matrix are square brackets or simple matrix. ಈ ಒಂದು ಬ್ರಾಕೆಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಲ್ಲ, ಆ ಬ್ರಾಕೆಟ್ಸ್ ಗಳು ಜನರಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಮ್ಯಾಕ್ಸಿಮಮ್ ಸ್ಕ್ವೇರ್ ಬ್ರಾಕೆಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸಿಂಪಲ್ ಅಥವಾ ನಾರ್ಮಲ್ ಬ್ರಾಕೆಟ್ ಗಳನ್ನ ಯೂಸ್ ಮಾಡೋದು ತುಂಬಾ ಕಡಿಮೆ. ಮ್ಯಾಕ್ಸಿಮಮ್ ಯೂಸ್ ಮಾಡ್ತಕ್ಕಂಥದ್ದು ಸ್ಕ್ವೇರ್ ಬ್ರಾಕೆಟ್ಸ್. ಫಸ್ಟ್ ಏನ್ ಹೇಳಿದ್ವಿ? ಆ ಒಂದು ಮ್ಯಾಟ್ರಿಸಸ್ ಒಳಗಡೆ ಏನೇನ್ ನಂಬರ್ಸ್ ಇರುತ್ತೆ ಅಥವಾ ಆಬ್ಜೆಕ್ಟ್ಸ್ ಇರುತ್ತೆ, ಅವೆಲ್ಲ ಏನಂತ ತಗೊಳ್ತೀವಿ ನಾವು? ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ತಗೊಳ್ತೇವೆ. ದೆನ್ ದ ಬ್ರಾಕೆಟ್ಸ್ ಯೂಸ್ ಟು ಎನ್ಕ್ಲೋಸ್ ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಆ ಒಂದು ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಏನು ನಾವು ಎನ್ಕ್ಲೋಸ್ ಮಾಡ್ತೀವಲ್ಲ, ಅದನ್ನ ನಾವು ಜನರಲಿ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕೆಲವೊಂದು ಬಾರಿ ಸಿಂಪಲ್ ಬ್ರಾಕೆಟ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಸ್ಕ್ವೇರ್ ಬ್ರಾಕೆಟ್ಸ್ ಆರ್ ಸಿಂಪಲ್ ಬ್ರಾಕೆಟ್ಸ್ ಆರ್ ಪ್ಯಾರೆಂಥೆಸಿಸ್. ದೆನ್ the horizontal arrangement in a matrix is called as row matrix. ಅಡ್ಡ ಸಾಲುಗಳು ಏನಿತ್ತಲ್ಲ, ಅಡ್ಡ ಸಾಲುಗಳು 1 2 3 ಅಂತ ನಾವು ಅಡ್ಡ ಸಾಲು ಏನ್ ಬರ್ದಿದ್ವಲ್ಲ, ಅವನ್ನ ನಾವೇನಂತ ಕರಿತೀವಿ? ರೋಸ್ ಅಂತ ಹೇಳಿ ಕರಿತೀವಿ. ROWS, ರೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಅವನ್ನ ರೋಗಳು ಅಂದ್ರೆ ಅಡ್ಡ ಸಾಲುಗಳು ಅಂತ ಕರಿತೀವಿ. ದೆನ್ the vertical arrangement in a matrix is called as column matrix. vertical ಕಂಬ ಸಾಲುಗಳು ಏನ್ ಬರ್ತಿದ್ಯಲ್ಲ, ಆ ಕಂಬ ಸಾಲುಗಳನ್ನ ನಾವೇನಂತ ತಗೊಳ್ತೀವಿ? ಕಾಲಮ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಡ್ಡ ಸಾಲುಗಳನ್ನ ರೋ ಆಫ್ ಎ ಮ್ಯಾಟ್ರಿಕ್ಸ್, ಕಂಬ ಸಾಲುಗಳನ್ನ ಕಾಲಮ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೇವೆ. ದ ಮ್ಯಾಟ್ರಿಸಸ್ ಆರ್ ಯೂಶುವಲಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಈ ಮ್ಯಾಟ್ರಿಸಸ್ ಗಳನ್ನ ನಾವು ಯಾವಾಗಲೂ ಕೂಡ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ, ಇಂಗ್ಲಿಷ್ ಆಲ್ಫಾಬೆಟ್ ABCD ಏನಿರುತ್ತಲ್ಲ, ಆ ಒಂದು ಕ್ಯಾಪಿಟಲ್ ಲೆಟರ್ಸ್ ಗಳಲ್ಲಿ ನಾವು ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಅನ್ಕೋಬಹುದು, ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಉಪಯೋಗಿಸ್ತಾ ಇದೀವಿ ಅಂತ ನೀವು ಅನ್ಕೋಬಹುದು. ನೀವು ಆನ್ಲೈನ್ ಅಲ್ಲಿ ಯಾವ್ದಾದ್ರು ಒಂದು ಬಸ್ ಬುಕ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಆನ್ಲೈನ್ ಅಲ್ಲಿ ಬಸ್ ಬುಕಿಂಗ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಅಕೌಂಟ್ ಇಂದ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿ ನೀವು ಆ ಒಂದು ಬಸ್ ಬುಕಿಂಗ್ ಅನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕಾಗತ್ತೆ? ಸೀಟ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಆ ಸೀಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅದು ಆ ಒಂದು ಬಸ್ಸಿನ ಒಂದು ಇದನ್ನ ತೋರಿಸುತ್ತೆ, ಆರ್ಡರ್ ನ ತೋರಿಸುತ್ತೆ. ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ, ರೈಟ್ ಸೈಡ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ. ಅಥವಾ ಫಸ್ಟ್ ಇದರಲ್ಲಿ ಮೇಲ್ಗಡೆ ಸ್ಲೀಪರ್ ಕೋಚ್ ಆದ್ರೆ ಮೇಲ್ಗಡೆ ಮಲಿಕೊಳ್ಳೋದು, ಅಪ್ಪರ್ ಲೋಯರ್ ಬರ್ತ್ ಅಲ್ಲಿ ಎಷ್ಟು ಸೀಟ್ಸ್ ಗಳಿದೆ, ಅದನ್ನ ಅದೇ ಬಸ್ ಯಾವ ರೀತಿಲಿ ಇದೆ ಅದೇ ತರ ತೋರಿಸಿರುತ್ತೆ. ನೀವು ನೋಡಿರ್ತೀರಿ, ಸ್ಟೇರಿಂಗ್ ತೋರಿಸಿರುತ್ತೆ, ದೆನ್ ಸೀಟ್ ಗಳನ್ನ ತೋರಿಸಿರುತ್ತೆ, ಫಿಲ್ ಆಗಿದ್ರೆ ಫಿಲ್ ಆಗಿರೋದನ್ನ ತೋರಿಸಿರುತ್ತೆ. ಓಕೆ, ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಫೈಂಡ್ ದ ಮ್ಯಾಟ್ರಿಕ್ಸ್. ಓಕೆ, ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಅನ್ನ ನಾವು ಅರೇಂಜ್ ಮಾಡಬಹುದು. ಆಮೇಲೆ ನೀವು ಯಾವ್ದಾದ್ರು ಒಂದು ವಸ್ತುಗಳನ್ನ ಅರೇಂಜ್ ಮಾಡಿ, ಆ ಅರೇಂಜ್ಮೆಂಟ್ ಜನರಲಿ ಆರ್ಡರ್ ಅಲ್ಲಿ ರೋಸ್ ಟೈಪ್ ಅಲ್ಲಿ ಇರುತ್ತೆ ಅಥವಾ ಕಾಲಮ್ ಟೈಪ್ ಅಲ್ಲಿ, ರೋ ಮತ್ತೆ ಕಾಲಮ್ ಅನ್ನ ಸೇರಿಸಿ ಅರೇಂಜ್ ಮಾಡಿರ್ತೀರ. ಇವನ್ ಬುಕ್ ಅರೇಂಜ್ ಮಾಡೋದಿರ್ಬೋದು, ಲೈಬ್ರರಿ ಬುಕ್ ಅರೇಂಜ್ಮೆಂಟ್ ಇರ್ಬೋದು, ದಟ್ ಈಸ್ ಆಲ್ಸೋ ರೋಸ್ ಇರುತ್ತೆ ಮತ್ತೆ ಕಾಲಮ್ಸ್ ಇರುತ್ತೆ. ಹಿಂಗೆ ರೋಸ್ ಟೈಪ್ ಅಲ್ಲಿ ಇಟ್ಟಿರ್ತೀವಿ ಮತ್ತೆ ಕಾಲಮ್ಸ್ ಟೈಪ್ ಅಲ್ಲಿ ಇರುತ್ತೆ. ಇವನ್ ಶೆಲ್ಫ್ ಗಳು ಇರುತ್ತೆ. ಸೊ ಎವ್ರಿಥಿಂಗ್ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ನಾವು ನೀಟಾಗಿ ಒಂದು ಆರ್ಡರ್ ಅಲ್ಲಿ ಇಟ್ಟಿರ್ತೀವಿ. ಅದು ಮ್ಯಾಟ್ರಿಕ್ಸ್ ರೂಪದಲ್ಲೇ ಕೂಡ ನಮಗೆ ಇರುತ್ತೆ. ಸೊ ಹಾಗಾಗಿ ನಿಜ ಜೀವನದಲ್ಲಿ ನಾವು ಮ್ಯಾಕ್ಸಿಮಮ್ ಎಲ್ಲಾ ಕಡೆ ಮ್ಯಾಟ್ರಿಕ್ಸ್ ನ ಫಾಲೋ ಮಾಡ್ತಾ ಇದೀವಿ, ಆದ್ರೆ ನಮಗೆ ಗೊತ್ತಿರೋದಿಲ್ಲ. ಅಷ್ಟೇ ಥಿಂಗ್ಸ್ ಪ್ರಾಬ್ಲಮ್ ಆಗೋದು. ನಾವು ವಿ ಆರ್ ಟು ಡಿಸ್ಕಸ್ ಅಬೌಟ್ ವಾಟ್ ಈಸ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಲ್ಲಿ ಆರ್ಡರ್ ಅಂದ್ರೆ ಏನು ಅಂತ. ಈಗ ನಾವು ಇಲ್ಲಿವರೆಗೂ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಮ್ಯಾಟ್ರಿಕ್ಸ್ ಅಂದ್ರೆ ಏನು? ದ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್, ನಂಬರ್ಸ್ ಆರ್ ಆಬ್ಜೆಕ್ಟ್ಸ್ ಇನ್ ರೋಸ್ ಅಂಡ್ ಕಾಲಮ್ಸ್ is called as matrix. The matrix is always written, the elements are written inside the square bracket ಒಳಗಡೆ ಬರೀತೇವೆ, and they are always represented by the capital letters of the English alphabet. ಇಷ್ಟನ್ನ ನಾವು ತಿಳ್ಕೊಂಡಿದ್ದೀವಿ. Now we are discussing about what is order of a matrix. Matrix ಆರ್ಡರ್ ಅಂದ್ರೆ ಏನು? ಸೊ ನಿಮಗೆ ಗೊತ್ತಿದೆ, ಅದರಲ್ಲಿ ಆರ್ಡರ್ ಅಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಫಸ್ಟ್ ಗೆ ಎಕ್ಸ್ಪ್ಲೇನ್ ಮಾಡಿದ ಮ್ಯಾಟ್ರಿಕ್ಸ್ ಅಲ್ಲಿ 3 ಅಡ್ಡ ಸಾಲುಗಳಿತ್ತು, 3 ರೋಸ್ ಇತ್ತು, 4 ಕಾಲಮ್ಸ್ ಇತ್ತು. ನಾವು ಜನರಲಿ ರೋಗಳನ್ನ
ಅಡ್ಡ ಸಾಲುಗಳಿದೆಯಲ್ಲ ಅದನ್ನ ಸ್ಮಾಲ್ ಎಂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಮಾಲ್ ಎಂ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ರೋಗಳನ್ನ ಸ್ಮಾಲ್ ಎಂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದರಲ್ಲಿರೋ ಕಾಲಮ್ ಗಳನ್ನ ಸ್ಮಾಲ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆಗ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಎಂ ಕ್ರಾಸ್ ಎನ್ ಆಗುತ್ತೆ. ಇದನ್ನ ಎಂ ಇಂಟು ಎನ್ ಅಂತ ಹೇಳಬಾರ್ದು. ಇಟ್ ಈಸ್ ಎಂ ಕ್ರಾಸ್ ಎನ್. ಎಂ ರೋಸ್ ಎನ್ ಕಾಲಮ್ಸ್. ಫಸ್ಟ್ ಗೆ ನೀವು ಯಾವಾಗಲೂ ಕೂಡ ಎಷ್ಟು ರೋಸ್ ಇದೆ ಅಂತ ಬರಿಬೇಕು. ನೆಕ್ಸ್ಟ್ ಯಾವಾಗಲೂ ಕೂಡ ಎಷ್ಟು ಕಾಲಮ್ಸ್ ಇದೆ ಅಂತ ಹೇಳಿ ಬರಿಬೇಕು. ಸೊ ದಿಸ್ ಕ್ಯಾನ್ ಬಿ ರೀಡ್ ಇಟ್ ಆಸ್ ಎಂ ಬೈ ಎನ್ or m cross n. You don't have to read it as m into n. You have to read it as m by n or m cross n. M means the number of rows, n means the number of columns. Adu tumba important agutte. Example, you can see in this matrix A we have 1 2 3. 3 rows are there. 3 ರೋಗಳಿದೆ. Then only 2 columns. These 2 are the columns present. 3 rows ide ಮತ್ತೆ 2 columns ಇದೆ. Then what is the matrix of order? Order generally it is m cross n. m ಅಂದ್ರೆ ಫಸ್ಟ್ ಗೆ ರೋಸ್ ಬರಿಬೇಕು, ನೆಕ್ಸ್ಟ್ n ಅಂದ್ರೆ ನೆಕ್ಸ್ಟ್ ಕಾಲಮ್ಸ್ ಬರಿಬೇಕು. ಇಲ್ಲಿ ರೋಸ್ ಎಷ್ಟಿದೆ? 3 ಇದೆ. ಸೊ 3 cross how many columns? 2. So the order of this matrix is 3 cross 2. That represents the matrix contains 3 rows and 2 columns. ಆ ಮ್ಯಾಟ್ರಿಕ್ಸ್ ಅಲ್ಲಿ 3 rows ಇದೆ ಮತ್ತೆ 2 columns ಇದೆ. Similarly, I will take another example. You can take matrix B, that is 1 2 3. How many rows are there? Only one row. 1 2 3. It is only one single row. How many columns? This is the one column, this is the one column, this is the another column. So ಒಂದು row ಇದೆ, 3 columns ಇದೆ. Therefore, the order of this matrix is 1 cross 3. That means the matrix having 1 row and 3 columns. ಒಂದು row ಇದೆ ಮತ್ತೆ 3 columns ಇದೆ ಅಂತ ಹೇಳಿ ಹೇಳ್ತಾ ಇದೆ. Next one is this one. Matrix X is equal to, this is the matrix I have given. This contains 1 2 3 1 2 3. 3 rows and 3 columns. 3 rows ಇದೆ ಮತ್ತೆ 3 columns ಇದೆ. So therefore the order of this matrix is 3 cross 3. That means it has 3 rows and 3 columns. ಯಾವಾಗ rows ಮತ್ತೆ columns ಸೇಮ್ ಇರುತ್ತೆ ಅಂತ ಒಂದು ಮ್ಯಾಟ್ರಿಕ್ಸ್ ಅನ್ನು ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. You can see the shape, it is in the square form. ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ. ಹಾಗಾಗಿ ರೋ ಮತ್ತೆ ಕಾಲಮ್ಸ್ ಸೇಮ್ ಇದ್ದರೆ ಅದನ್ನ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ದೆನ್ ಎ ಜನರಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಕ್ರಾಸ್ n. ನೀವು ಜನರಲ್ ಆಗಿ ಒಂದು ಯಾವ್ದೋ ಒಂದು ಆರ್ಡರ್ ತಗೊಂತಾ ಇದ್ದೀರಾ, ಮ್ಯಾಟ್ರಿಕ್ಸ್ ತಗೊಂತಾ ಇದ್ದೀರಾ, ಅದ್ರ ಆರ್ಡರ್ m ಕ್ರಾಸ್ n ಇದ್ರೆ ಅದು ಜನರಲಿ ಯಾವ ರೆಪ್ರೆಸೆಂಟ್ ಮಾಡ್ತೀವಿ, ಯಾವ ತರ ಮಾಡ್ತೀವಿ? ಸೊ ದ ಜನರಲ್ ಫಾರ್ಮ್ ಆಫ್ ಎ ಮ್ಯಾಟ್ರಿಕ್ಸ್, ಇಲ್ಲಿ A is a matrix. ಇಲ್ಲಿ A11. A11 means first row, first column. A12 first row, second column. First row, third column. Similarly, first row J column and first row N column ಅಂತ ಹೇಳಿ ತಗೊಳ್ತೀವಿ. ಅಂದ್ರೆ ಸಪೋಸ್ ನಮಗೆ ಗೊತ್ತಿಲ್ಲ ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ ಅಂತ, ನಾವು ಜನರಲ್ ಅಂತ ತಗೊಂಡಾಗ we will write the matrix in this format. A11, A12, A13, A1N. That is, this first letter ಇದೆಯಲ್ಲ ಅದು ಯಾವ ರೋ ನಲ್ಲಿ ಇದೆ ಅಂತ, ಸೆಕೆಂಡ್ ಒನ್ ಇದೆಯಲ್ಲ ಅದು ಯಾವ ಕಾಲಮ್ ಅಲ್ಲಿ ಇದೆ ಅಂತ ಹೇಳಿ. ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ third column, first row nth column. Similarly, this one, A second row first column, second row second column, second row third column. Similarly, second row nth column. ಅದೇ ತರ ನೀವು ಮ್ಯಾಕ್ಸಿಮಮ್ ತಗೊಳ್ತಾ ಹೋದ್ರೆ you can read finally A mth row, m row ಇದು m row one first column, mth row second column, mth row third column, then mth row n column. So ಎಷ್ಟು ರೋಸ್ ಇದೆ? m ರೋಸ್ ಇದೆ. ಎಷ್ಟು ಕಾಲಮ್ಸ್ ಇದೆ? n ಕಾಲಮ್ಸ್ ಇದೆ. ಆಗ ಆರ್ಡರ್ ಏನಾಗುತ್ತೆ? m ಕ್ರಾಸ್ n. m is number of rows and n is number of columns. ಈ ಒಂದು ಮ್ಯಾಟ್ರಿಕ್ಸ್ ನ ಜನರಲಿ we will write it as Aij m cross n. Okay, this is the general form we will write. Aij, that is A11, A12, A13, etc. A1n. Next A21, A22, A23, etc. A2n. Next A31, A32, A33, etc. A3n.
Similarly, AM1, AM2, AM3, etc. AMN. So that is the general form of a matrix. So for this matrix, the order is M cross N, and we will write it as capital A is equal to Aij M cross N. So here I lies between 1 to M and J lies between 1 to N. ಅಂದ್ರೆ ಆ ವ್ಯಾಲ್ಯೂಸ್ 1 1 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಜನರಲ್ ಫಾರ್ಮ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಯಾವ ಯಾವ ಟೈಪ್ಸ್ ಇದೆ ಮ್ಯಾಟ್ರಿಕ್ಸಸ್ ಅಲ್ಲಿ ಅಂತ ಹೇಳಿ. ಸೊ ಬಿಫೋರ್ ಗೋಯಿಂಗ್ ಟು ದ ಫಸ್ಟ್ ಟೈಪ್, ಸೊ ಇಲ್ಲಿ ಜನರಲಿ ನಾವು 3 ಟೈಪ್ ಅನ್ನ ನಾವು ಹೇಳ್ತೀವಿ. ಯಾವ್ದಾವ್ದು ಹೇಳ್ತೀವಿ 3 ಟೈಪ್ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್. ಓಕೆ, ಅಗೇನ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ 2 ಬರುತ್ತೆ. ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ 2 ಬರುತ್ತೆ. ಒಂದು ರೋ ಮ್ಯಾಟ್ರಿಕ್ಸ್, ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್. One is row matrix, another one is column matrix. Zero matrix ಅಲ್ಲಿ it is completely zero. ಅದೆಲ್ಲ ಅದರಲ್ಲಿ ಕಾಲಮ್ ಅದರಲ್ಲಿ ರೆಕ್ಟಾಂಗ್ಯುಲರ್ ಇರುತ್ತೆ, ಸ್ಕ್ವೇರ್ ಇರುತ್ತೆ. Then if you come to only square matrix ಅಂತ ಬಂದಾಗ we have different types of matrices. So ಅದನ್ನ ನಾವು ಈಗ ಸ್ಟಡಿ ಮಾಡ್ತಾ ಹೋಗ್ತೀವಿ. ಟೋಟಲ್ ನೀವು ಮ್ಯಾಟ್ರಿಕ್ಸ್ ಅಂತ ತಗೊಂಡ್ರೆ 3 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇನ್ನೊಂದು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್, ಇನ್ನೊಂದು ಝೀರೋ ಮ್ಯಾಟ್ರಿಕ್ಸ್. ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಅಲ್ಲಿ ಓನ್ಲಿ 2 ಇದೆ. ಒಂದು ಕಾಲಮ್ ಮ್ಯಾಟ್ರಿಕ್ಸ್, ಇನ್ನೊಂದು ರೋ ಮ್ಯಾಟ್ರಿಕ್ಸ್. ದೆನ್ ಝೀರೋ ಮ್ಯಾಟ್ರಿಕ್ಸ್ ಅಲ್ಲಿ ಪೂರ್ತಿ ಎಲ್ಲದು ಝೀರೋ ಇರುತ್ತೆ, ಅದರಲ್ಲಿ ಸ್ಕ್ವೇರ್ ಇರುತ್ತೆ, ರೆಕ್ಟಾಂಗ್ಯುಲರ್ ಇರುತ್ತೆ. ದೆನ್ ಸ್ಕ್ವೇರ್ ಅಂತ ಬಂದಾಗ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್. ಅದನ್ನ ನಾವೀಗ ಸ್ಟಡಿ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಝೀರೋ ಮ್ಯಾಟ್ರಿಕ್ಸ್. ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ದ ನೇಮ್ ಇಟ್ಸೆಲ್ಫ್ ಸೇಸ್ ಏನು ಝೀರೋ. ಸೊ ಇನ್ ಎ ಗಿವನ್ ಮ್ಯಾಟ್ರಿಕ್ಸ್, ಕೊಟ್ಟಿರೋ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ if all the elements are zero, ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳು ಝೀರೋ ಇತ್ತು ಅಂದ್ರೆ ಆ ಒಂದು ಮ್ಯಾಟ್ರಿಕ್ಸ್ ನಾವೇ ಅಂತ ಕರಿತೀವಿ ಝೀರೋ ಮ್ಯಾಟ್ರಿಕ್ಸ್. ಇವನ್ ಒಂದು ಕೂಡ ನಂಬರ್ ಇರೋ ಹಾಗಿಲ್ಲ, ಎಲ್ಲದು ಕೂಡ ಏನಿರಬೇಕು ಝೀರೋ ಇರಬೇಕು. ಇನ್ ಎ ಗಿವನ್ ಮ್ಯಾಟ್ರಿಕ್ಸ್ if all the elements are zero, then that matrix is called zero matrix or null matrix ಅಂತ ಕರಿತೀವಿ. Generally zero matrix is represented by capital letter O. Capital letter O. You can see this capital letter O. Generally, ಎಲ್ಲಾ ಎಲಿಮೆಂಟ್ ಗಳು ಝೀರೋ ಇದ್ರೆ ಆ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಝೀರೋ ಮ್ಯಾಟ್ರಿಕ್ಸ್ ಅಥವಾ ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂಡ್ ದಟ್ ಝೀರೋ ಮ್ಯಾಟ್ರಿಕ್ಸ್ ಇಸ್ ಯೂಶುವಲಿ ಡಿನೋಟೆಡ್ ಬೈ ಕ್ಯಾಪಿಟಲ್ O. ಕ್ಯಾಪಿಟಲ್ O. ಝೀರೋ ಅಲ್ಲ, ಇದು ಕ್ಯಾಪಿಟಲ್ O. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ 0 0 0, 3 0. You can see this one, all elements are zero. So these matrices are called as zero matrix. Hope you understood. ಯಾವ ಒಂದು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ ಗಳು ಝೀರೋ ಇದ್ರೆ ಆ ಒಂದು ಮ್ಯಾಟ್ರಿಕ್ಸ್ ಅನ್ನು ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. and that is zero matrix is usually denoted by capital O. Next one is row matrix. Row matrix ಅಂದ್ರೆ ಏನು? A matrix is having only one row. ಆ ಮ್ಯಾಟ್ರಿಕ್ಸ್ ಅಲ್ಲಿ ಕೇವಲ ಒಂದು ರೋ ಇರಬೇಕು. ಎಷ್ಟಾದ್ರೂ ಕಾಲಮ್ಸ್ ಇರಲಿ, ನೋ ಪ್ರಾಬ್ಲಮ್. ಆದ್ರೆ ಒಂದು ರೋ ಮಾತ್ರ ಇತ್ತು ಅಂದ್ರೆ ಆ ಒಂದು ಮ್ಯಾಟ್ರಿಕ್ಸ್ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ದ ಮ್ಯಾಟ್ರಿಕ್ಸ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ ಅಂಡ್ ಎನಿ ನಂಬರ್ ಆಫ್ ಕಾಲಮ್ಸ್, ಕಾಲಮ್ಸ್ ಎಷ್ಟು ಬೇಕಾದ್ರೂ ಇರಬಹುದು, ಅದನ್ನು ನಾವು ರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ರೋ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ ಅಂದ್ರೆ ಇಟ್ ಈಸ್ 1 cross n, ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ ಒನ್ ರೋ and any number of columns n, 1 cross 2, 1 cross 3, 1 cross 10, 1 cross 50. You can take whatever you want, but ಒಂದೇ ರೋ ಇರಬೇಕು, ಎಷ್ಟಾದ್ರೂ ಕಾಲಮ್ಸ್ ಇರಬಹುದು. ಅರ್ಥ ಆಗ್ತಾ ಇದೆಯಲ್ಲ? So that is what we called as row matrix. A matrix having only one row and any number of columns is called as row matrix. Generally the order of a row matrix is 1 cross n. So for example, you can take A is equal to 1 minus 3. Here it is only one row but 2 columns. So order of this matrix is 1 cross 2. Then similarly here B, X, Y, Z. It is also one row but how many columns? 3 columns. So order of this one is 1 cross 2. Order of this one is 1 cross 3. Hope you understood. This is 1 cross 2 and this is 1 cross 3. So a matrix having only one row and any number of columns is called as row matrix, and the order of row matrix is 1 cross n. Next one is column matrix. Same type. Row matrix ಯಾವ ತರ ಹೇಳಿದ್ವಿ ಅದೇ ಟೈಪ್ ಅಲ್ಲಿ. Row matrix ಅಂದ್ರೆ ಏನು? ಒಂದು ರೋ
any number of columns. Column matrix ಅಂದ್ರೆ ಏನು? ಒಂದು ಕಾಲಮ್ ಎನಿ ನಂಬರ್ ಆಫ್ ರೋಸ್. ಓಕೆ, ರೋ ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ರೋ ಇರ್ತಿತ್ತು, ಎಷ್ಟಾದ್ರೂ ಕಾಲಮ್ಸ್ ಇರಬಹುದಿತ್ತು. ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಕಾಲಮ್ ಎಷ್ಟು ಬೇಕಾದ್ರೂ ರೋಸ್ ಇರಬಹುದು. ದಟ್ ಈಸ್ ವಾಟ್ ಕಾಲಮ್ ಮ್ಯಾಟ್ರಿಕ್ಸ್. ಸೊ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಅಂಡ್ ಎನಿ ನಂಬರ್ ಆಫ್ ರೋಸ್. ಒಂದೇ ಕಾಲಮ್ ಇರಬೇಕು, ಆದ್ರೆ ಎಷ್ಟಾದ್ರೂ ರೋಗಳು ಇರಬಹುದು. ಆ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ but any number of rows is called as column matrix. In other words, a matrix of a column matrix the order ಏನಾಗಿರುತ್ತಪ್ಪ ಅಂತ ಅಂದ್ರೆ m cross 1. ಯಾಕೆ ಅಂದ್ರೆ ಇಲ್ಲಿ ಕಾಲಮ್ ಫಿಕ್ಸೆಡ್, ಓನ್ಲಿ ಒನ್ ಕಾಲಮ್ ಇರುತ್ತೆ, ಸೊ 1 is fixed. ಬಟ್ m is number of rows. ರೋಸ್ ಎಷ್ಟು ಬೇಕಾದ್ರೂ ಇರಬಹುದು, either 1 2 3 10 50 100 ಎಷ್ಟು ಬೇಕಾದ್ರೂ ಇರಬಹುದು. Okay, that is what we call column matrix. A matrix having only one column and any number of rows is called column matrix. In other words, it is m cross 1. The order of a matrix is m cross 1. Example, you can take x is equal to xy. This is the only one column. Onde column ide. ಎಷ್ಟು row ide? 1 2. So the order of this one is, first rows baribeku, 2 rows ide, so 2 cross 1. The order of this one is 2 cross 1. Then this one here, 3 elements are there, but only one row. One row ide, 1 2 3. 3 columns ide. Therefore, the order of this one is 3 cross 1, because column is fixed at 1, but rows are different. Illi 2 rows ide, illi 3 rows ide. So that is what we call column matrix. A matrix which is having only one column and any number of rows is called as column matrix, and it is represented by m cross 1. Then we go for rectangular matrix. ಏನು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ, ಇಫ್ ದ ನಂಬರ್ ಆಫ್ ರೋಸ್ ಆರ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಒಂದು ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಮತ್ತೆ ಕಾಲಮ್ಸ್ ಈಕ್ವಲ್ ಇಲ್ಲ ಅಂದ್ರೆ ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ as rectangular matrix. A matrix in which the number of rows is not equal to the number of columns are called as rectangular matrix. ಒಟ್ಟಿನಲ್ಲಿ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇರಬಾರ್ದು, ಸೇಮ್ ಇರಬಾರ್ದು. 2 2 ಇರಬಾರ್ದು. 2 3 ಇದ್ರೆ ರೆಕ್ಟ್ಯಾಂಗ್ಯುಲರ್, 3 2 ಇದ್ರೆ ರೆಕ್ಟ್ಯಾಂಗ್ಯುಲರ್. ಆ ಟೈಪ್ ಅಲ್ಲಿ ಒಟ್ಟಿನಲ್ಲಿ ರೋಸ್ ಮತ್ತೆ ಕಾಲಮ್ಸ್ ಬೇರೆ ಬೇರೆ ನಂಬರ್ಸ್ ಇದ್ದಾಗ ಅದನ್ನ ನಾವು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ 1 2 3. 3 rows 2 columns. So this one is 3 cross 2. So therefore ಇಲ್ಲಿ number of rows is not equal to number of columns. So that is rectangular matrix. Similarly here 2 rows 3 columns. ಇಲ್ಲಿ 2 rows ಇದೆ, 3 columns ಇದೆ. So the order of this one is 2 cross 3. ಇಲ್ಲೂ ಕೂಡ ಯಾವುದು columns ಮತ್ತೆ rows equal ಇಲ್ಲ. So if the number of rows is not equal to the number of columns, then it is called as rectangular matrix. Hope you understood this one. So rectangular matrix ಅಲ್ಲಿ ಎರಡು ಬರುತ್ತೆ, row matrix ಮತ್ತೆ column matrix. So rectangular matrix ಬೇರೆ ಬೇರೆ ಹೂ ಬರುತ್ತೆ, ಆದ್ರೆ ಟೈಪ್ಸ್ ಇರೋದು ಎರಡೇ, row matrix ಮತ್ತೆ column matrix. Okay, then we will move on to next one, that is square matrix. So rectangular matrix ಅಲ್ಲಿ ಏನು ಹೇಳಿದ್ವಿ, the number of rows are not equal to number of columns, then that matrix is called as rectangular matrix ಅಂತ ಹೇಳಿ ಕರೆದ್ವಿ. Then square matrix ಅಂದ್ರೆ ಏನು? A matrix in which the number of rows is equal to number of columns is called as square matrix. ಯಾವ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರುತ್ತೋ ಆ ಒಂದು ಮ್ಯಾಟ್ರಿಕ್ಸ್ ನ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಇನ್ ದ ಪ್ರೀವಿಯಸ್ ಒನ್ ನಂಬರ್ ಆಫ್ ರೋಸ್ ಇಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ಅದನ್ನ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರೆದ್ವಿ. ಇಲ್ಲಿ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ಅದನ್ನ ನಾವೇಂತ ಕರೀತಾ ಇದೀವಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎರಡು ರೋಸ್ ಮತ್ತೆ ಕಾಲಮ್ಸ್ ಸೇಮ್ ಇದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೋಸ್ ಮತ್ತೆ ಕಾಲಮ್ಸ್ ಸೇಮ್ ಇಲ್ಲ ಅಂದ್ರೆ ದಟ್ ಇಸ್ rectangular matrix. You can take example, A is equal to 1 5 minus 3 2. 1 2, 2 row 2 column. So order of this one is 2 cross 2. Similarly here 1 2 3 1 2 3. This matrix is having 3 rows and 3 columns. 3 rows ide matte 3 columns ide. So order of this one is 3 cross 3. So both rows matte columns same ide, illu rows matte columns same ide. So that is what we call square matrix. And generally square matrix order na navu n anta bariತೀವಿ. For example, if you say this is the square matrix of order 2 anta ಹೇಳ್ತೀವಿ. Square matrix itself means square matrix ಏನು ಹೇಳುತ್ತೆ,
Number of rows is equal to number of columns. So square matrix of order 2 ಅಂದ್ರೆ ಅದರ ಅರ್ಥ ಅದರಲ್ಲಿ 2 rows ಇದೆ 2 columns ಇದೆ. So this is the square matrix of order 3. That means square matrix ಅಂದ್ರೆ rows ಮತ್ತೆ columns ಸೇಮ್ ಇರುತ್ತೆ. Order of 3 ಅಂದ್ರೆ 3 rows ಇದೆ 3 columns ಇದೆ. Okay, that is what the square matrix. So in a square matrix, the elements lying on a line from left corner to right bottom corner are called as principal diagonal elements or simply diagonal elements. So ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ತಗೊಂಡಾಗ ನಿಮ್ಗೆ ಇಲ್ಲಿ ಒಂದು ಲೈನ್ ಬರುತ್ತೆ. ಇಲ್ಲಿ ಲೆಫ್ಟ್ ಟಾಪ್ ಕಾರ್ನರ್, ಇದು ಲೆಫ್ಟ್ ಟಾಪ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್, ಇದು ಲೆಫ್ಟ್ ಟಾಪ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್ ಗೆ ಏನು ಒಂದು ಎಲಿಮೆಂಟ್ಸ್ ಬರುತ್ತಲ್ಲ, ದೇ ಆರ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇದು ಇಲ್ಲಿ ಬರ್ತಕ್ಕಂಥದ್ದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿ ತಗೊಳ್ತೀವಿ. ಸಿಮಿಲರ್ಲಿ ಇನ್ ದಿಸ್ ಮ್ಯಾಟ್ರಿಕ್ಸ್ ಫ್ರಮ್ ಲೆಫ್ಟ್ ಟಾಪ್ ಕಾರ್ನರ್, ಇದು ಲೆಫ್ಟ್ ಟಾಪ್ ಕಾರ್ನರ್, ಇದು ರೈಟ್ ಬಾಟಮ್ ಕಾರ್ನರ್. ಓಕೆ, ಇಲ್ಲಿಂದ ಇದೇನ್ ಲೈನಿಂಗ್ ಬರ್ತಾ ಇದೆ ನೋಡಿ, ನೀವು ಡಯಾಗನಲ್ ಅಂತ ಕರೀತೀರ, ಕರ್ಣ ಅಂತ ಹೇಳಿರ್ತೀರಲ್ಲ, ಅದೇ ಇದೇ ಕರ್ಣ. ಇದು -2 5 0 ಇವನ್ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ 1 2 ಇವೆರಡು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇಲ್ಲಿ -2 5 0 ಇಲ್ಲಿ ಇದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಮಾತ್ರ ಬರ್ತಕ್ಕಂಥದ್ದು, ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಬರಲ್ಲ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಲೆಫ್ಟ್ ಟಾಪ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್ ವರೆಗೆ ಏನೊಂದು ಡಯಾಗನಲ್ ಅಲ್ಲಿ ಎಲಿಮೆಂಟ್ಸ್ ಬರುತ್ತಲ್ಲ, ಆ ಎಲಿಮೆಂಟ್ಸ್ ಗಳನ್ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? Since we are discussing about the types of a matrix, now we move on to diagonal matrix. ಏನು diagonal matrix ಅಂದ್ರೆ a square matrix in which all the elements except principal diagonal elements are 0 is called as diagonal matrix. First diagonal matrix ಆಗಿರಬೇಕು ಅಂದ್ರೆ ಅದು ಏನಾಗಿರಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರುತ್ತೆ? ಅಲ್ಲಿ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರುತ್ತೆ. ಸೊ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಆ ಒಂದು ಪ್ರಿನ್ಸಿಪಲ್ ಡಯಾಗನಲ್ ಅಂದ್ರೆ ಲೆಫ್ಟ್ ಟಾಪ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್ ವರೆಗೆ ಏನೊಂದು ಡಯಾಗನಲ್ ಬರುತ್ತಲ್ಲ, ಆ ಎಲಿಮೆಂಟ್ಸ್ ಗಳನ್ನ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥವು ಮೇಲೆ ಉಳಿಯೋ ನಂಬರ್ಸ್, ಕೆಳಗೆ ಉಳಿಯೋ ನಂಬರ್ಸ್ ಎರಡು 0 ಇತ್ತು ಅಂದ್ರೆ ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆಸ್ ಡಯಾಗನಲ್ ಮ್ಯಾಟ್ರಿಕ್ಸ್. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಗಳು 0 ಇತ್ತು ಅಂದ್ರೆ ದಟ್ ಇಸ್ ಕಾಲ್ಡ್ ಡಯಾಗನಲ್ ಮ್ಯಾಟ್ರಿಕ್ಸ್. ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ 2x2 ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಇದು ಪ್ರಿನ್ಸಿಪಲ್ ಡಯಾಗನಲ್, ಇವೆರಡನ್ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಏನಿದೆ 0 ಇದೆ. ಸೊ ದಟ್ ಇಸ್ ಕಾಲ್ಡ್ ಡಯಾಗನಲ್ ಮ್ಯಾಟ್ರಿಕ್ಸ್. ಅದೇ ರೀತಿ ಈ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಇದು ಪ್ರಿನ್ಸಿಪಲ್ ಡಯಾಗನಲ್ ಆಗುತ್ತೆ, ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ ಏನಾಗಿದೆ? 0 ಆಗಿದೆ. ಸೊ ದಿಸ್ ಇಸ್ ಆಲ್ಸೋ ಡಯಾಗನಲ್ ಮ್ಯಾಟ್ರಿಕ್ಸ್. ಇನ್ ಎ ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ಬಿಟ್ಟು ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಇಫ್ ಆಲ್ ದ ಎಲಿಮೆಂಟ್ಸ್ ಆರ್ 0 then it is called diagonal matrix. Okay, then what is the next one? Scalar matrix. ಇದಕ್ಕೂ diagonal matrix ಗೂ ಸಂಬಂಧ ಇದೆ. diagonal matrix ಗೂ square matrix ಗೂ ಸಂಬಂಧ ಇದೆ. ಏನು? ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ number of rows are equal to number of columns. Then what is diagonal matrix? Diagonal matrix is a square matrix. ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಅದರಲ್ಲಿ ಆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ ಏನಾಗಿರುತ್ತೆ? 0 ಆಗಿರುತ್ತೆ. Then if you come to the scalar matrix is a diagonal matrix. Scalar matrix ಏನಾಗಿರುತ್ತೆ? diagonal matrix ಆಗಿರುತ್ತೆ. diagonal matrix ಅಂದ್ರೆ ಏನು? except principal diagonal elements, all elements are 0. It's a square matrix. ಮೊದಲನೇ ಕಂಡೀಷನ್. ಸೆಕೆಂಡ್ ಕಂಡೀಷನ್, principal diagonal elements ಬಿಟ್ಟು ಉಳಿದಿರೋದೆಲ್ಲ 0. ಹಾಗಾದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅದರಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ 0 ಆಗಿರುತ್ತೆ. ಅದರ ಜೊತೆಗೆ ಆ ಎಲ್ಲಾ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ. ಸೇಮ್ ಇನ್ ದ ಸೆನ್ಸ್ ಎಲ್ಲ 3 3 3 -1 -1 -1 ಆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ, ಯಾಕೆಂದ್ರೆ ಉಳಿದಿರೋದೆಲ್ಲ ಏನಾಗಿದೆ? 0 ಆಗಿದೆ. ಓಕೆ, ದಟ್ ಇಸ್ ದ ಥಿಂಗ್. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಇಟ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ all the elements except principal diagonal elements are 0 and all principal diagonal elements are equal, then it is called scalar matrix. It is a square matrix. First square matrix, number of rows are equal to number of columns. Then except the principal diagonal elements, all elements are 0. Then all principal diagonal elements are same.
ಅಥವಾ equal we can say, that is called scalar matrix. ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ a scalar matrix is a diagonal matrix in which all elements are same. ಓಕೆ, ಯಾಕೆಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲ ಆಲ್ರೆಡಿ ಇಲ್ಲಿವರೆಗೂ ಇದು ಪೂರ್ತಿ ಡೆಫಿನೇಷನ್ ಕವರ್ ಆಗಿದೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ಇದು ಡೆಫಿನೇಷನ್ ಆಫ್ ಯಾವ್ದ್ರದ್ದು ಪ್ರೀವಿಯಸ್ ಒನ್ ಹೇಳಿದ್ವಲ್ಲ ಆ ಒಂದು ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಡೆಫಿನೇಷನ್. ದೆನ್ ಇಲ್ಲಿ ಓನ್ಲಿ ಥಿಂಗ್ ಏನ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ, ಆಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್. ಅದನ್ನ ನಾವು ಎಂತ ಕರಿತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ ಹಿಯರ್. ಯು ಕ್ಯಾನ್ ಸಿ ದಿಸ್ ಇಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಆಲ್ ಎಲಿಮೆಂಟ್ಸ್ ವಿಚ್ ಆರ್ 0 and all principal diagonal elements are same. Here you can see this is the principal diagonal, all elements are same and except all elements, all remaining elements are 0. So that is what we call scalar matrix. Adana now scalar matrix anta karitivi. Next one is unit matrix. Again unit matrix is related to these two: square matrix, diagonal matrix, then scalar matrix, then unit matrix. ಒಂದೊಂದನ್ನೇ ಬರ್ತಾ ಹೋಗ್ತಾ ಇದೀವಿ. ಈಗ ಯೂನಿಟ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ದಟ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ನೀವು ತಿಳ್ಕೊಂಡ್ರಿ ಆಲ್ರೆಡಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಎಕ್ಸೆಪ್ಟ್ ಆಲ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆಲ್ ಆರ್ 0 ಅಂಡ್ ಆಲ್ ಆರ್ ಈಕ್ವಲ್ ಅಂತ ಹೇಳಿದ್ವಿ. ಇಲ್ಲಿ ಯೂನಿಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ, ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹಾಗಂದ್ರೆ ಏನು, ಇಟ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಆಲ್ ಎಲಿಮೆಂಟ್ಸ್ ಆರ್ 0, ಅಗೇನ್ ಆಲ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಆಲ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಯೂನಿಟಿ ಅಥವಾ 1 ಆಗಿರುತ್ತೆ ಅದ್ರ ವ್ಯಾಲ್ಯೂಸ್. ಈಗ ಎಲ್ಲಿ ಪ್ರೀವಿಯಸ್ ಎಕ್ಸಾಂಪಲ್ ತೋರಿಸಿದ್ವಿ 2 2 3 3 3 ಇತ್ತಲ್ಲ, ಅದೆಲ್ಲ ಏನಿರುತ್ತೆ 1 1 ಇರುತ್ತೆ ಅಥವಾ 1 1 1 ಇರುತ್ತೆ. ಎಕ್ಸೆಪ್ಟ್ ಆಲ್ ದಟ್ ಎಲಿಮೆಂಟ್ಸ್ ಮಿಕ್ಕಿದೆಲ್ಲ ಏನಾಗಿರುತ್ತೆ 0 ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಯೂನಿಟ್ ಮ್ಯಾಟ್ರಿಕ್ಸ್. ಸೊ a unit matrix is a square matrix, first condition, in which except principal diagonal elements all elements are 0, that is the second condition. Third condition, all diagonal elements are same and they are equal to 1. All diagonal elements same irutte matte adu 1 agirutte. So that is what we called as unit matrix athava identity matrix anta heli karitivi. And that identity matrix is generally denoted by I. ಅದನ್ನ ನಾವು I ಇಂದ ನಾವು ಕ್ಯಾಪಿಟಲ್ I ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಝೀರೋ ಮ್ಯಾಟ್ರಿಕ್ಸ್ ಅನ್ನ ಕ್ಯಾಪಿಟಲ್ O ಇಂದ ರೆಪ್ರೆಸೆಂಟ್ ಮಾಡೋ ತರ ಯೂನಿಟ್ ಮ್ಯಾಟ್ರಿಕ್ಸ್ ಅನ್ನ ನಾವು ಕ್ಯಾಪಿಟಲ್ I ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿ I ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದಿಷ್ಟು ದೊಡ್ಡ ಡೆಫಿನೇಷನ್ ಬರೆಯೋದ್ರ ಬದಲು ಸಿಂಪ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1. ಅಂದ್ರೆ ಅಲ್ಲಿ ಇಲ್ಲಿವರೆಗೂ ಸೇಮ್ ಇರುತ್ತೆ, ಡಯಾಗನಲ್ಸ್ ಆರ್ ಈಕ್ವಲ್ ವರ್ಗೂ ಅದೇನು ಡೆಫಿನೇಷನ್ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್. ಸೊ ಆಲ್ ಆರ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಅದೇನಾಗುತ್ತೆ ಯೂನಿಟ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ದೇರ್ ಇಸ್ ಎ ಲಿಂಕ್ between everything. You can observe I2. I means identity matrix of order 2. Order 2 in the sense it contains 2 rows and 2 columns. That is square matrix. Okay. So except principal diagonal elements, all elements are 0 and they are equal to 1. This one I3, that means identity matrix of order 3. That means this is a square matrix of order 3 cross 3. Then except principal diagonal elements, all elements are 0 and all principal diagonal elements are equal to 1. That is I3. This is I2, that means identity matrix of order 2. I3, that means identity matrix of order 3. So that is what we call it as unit matrix. So ಇಲ್ಲಿ ಏನ್ ಸ್ಟಡಿ ಮಾಡೋದ್ವಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಆ ಒಂದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ 0 ಇದ್ರೆ ಅದು ಡಯಾಗನಲ್ ಮ್ಯಾಟ್ರಿಕ್ಸ್. ಆ ಒಂದು ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇದ್ರೆ ಅದ್ರ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಡಯಾಗನಲ್ ಎಲಿಮೆಂಟ್ಸ್ 1 ಆಗಿದ್ರೆ ಅದು ಯೂನಿಟ್ ಮ್ಯಾಟ್ರಿಕ್ಸ್. ಸೊ ದಟ್ ಇಸ್ ವಾಟ್ ದ ಟೈಪ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಅಲ್ಲಿ ನಂಬರ್ ಆಫ್ ರೋಸ್ ಆರ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಅದರಲ್ಲಿ 2 ಟೈಪ್ ಇದೆ, ಒಂದು ರೋ ಮ್ಯಾಟ್ರಿಕ್ಸ್, ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ರೋ ಇರುತ್ತೆ, ಎಷ್ಟಾದ್ರೂ ಕಾಲಮ್ಸ್ ಇರಬಹುದು. ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ಕಾಲಮ್ ಇರುತ್ತೆ, ಎಷ್ಟು ಬೇಕಾದ್ರೂ ಕಾಲಮ್ಸ್ ಇರಬಹುದು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ದ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ದೆನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಆಲ್ ಎಲಿಮೆಂಟ್ಸ್ ಆರ್ 0. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಆ ಎಲ್ಲಾ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ. ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಆ ಎಲ್ಲಾ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 1 ಆಗಿರುತ್ತೆ. ದೆನ್ ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳು 0 ಇದ್ರೆ ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಝೀರೋ ಮ್ಯಾಟ್ರಿಕ್ಸ್.
Then I am just giving some assignments. You can take this. ನಾನು ಇದನ್ನ ಒಂದು ಫೋಟೋ ನಿಮಗೆ ಕಳಿಸ್ತೀನಿ. You can do it. Collect the information of student admitted to first semester in your institution of all programs and represent the collected information in matrix form. ಈಗ ನೆಕ್ಸ್ಟ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ ಅನ್ನೋ ಒಂದು ಡೀಟೇಲ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಅದನ್ನ ಬ್ರಾಂಚ್ ವೈಸ್ ಅನ್ನ ಬರ್ಕೊಂಡು ಅದನ್ನ ನೀವು ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರಿಬಹುದು. ಅದನ್ನ ಹೇಗ್ ಬರಿಬಹುದು ಅಂತ ನೀವು ಬರೀರಿ. ಓಕೆ, ನಿಮ್ದೇ ನಮ್ ಕಾಲೇಜಿಂದ ಬರಿಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಒಂದು ಅಂದಾಜಲ್ಲಿ ಕೂಡ ಬರಿಬಹುದು. ಓಕೆ, ದೆನ್ ಲಿಸ್ಟ್ ದ ಅಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಇದೊಂದು ಅಸೈನ್ಮೆಂಟ್ ಅಂತ ತಗೊಳ್ಳಿ. ಅಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಹೇಳುತ್ತೆ. ಮ್ಯಾಟ್ರಿಸಸ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಮ್ಯಾಟ್ರಿಸಸ್ ನ ಯೂಸ್ ಮಾಡ್ತೀವಿ, ಯಾವ್ಯಾವ ಕಾರಣಕ್ಕೋಸ್ಕರ ಯೂಸ್ ಮಾಡ್ತೀವಿ, ಯಾವ್ಯಾವ ತರ ಯೂಸ್ ಮಾಡ್ತೀವಿ ಅದಿದೆ. ಅದನ್ನ ಲಿಸ್ಟ್ ಮಾಡಿ. ಇವೆಲ್ಲದನ್ನು ನಾನು ಕೇಳ್ತೀನಿ ನಿಮ್ಮನ್ನ, ಹಾಗಾಗಿ ಇದನ್ನೆಲ್ಲ ಲಿಸ್ಟ್ ಮಾಡಿ. ದೆನ್ ರೈಟ್ ಎ ಶಾರ್ಟ್ ನೋಟ್ ಆನ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಟ್ ಆಫ್ ಮ್ಯಾಟ್ರಿಸಸ್. ಇದು ಕೂಡ ಸಿಗುತ್ತೆ ನಿಮ್ಗೆ. ಶಾರ್ಟ್ ನೋಟ್ ಆನ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್, ಹೇಗೆ ಮ್ಯಾಟ್ರಿಸಸ್ ಸ್ಟಾರ್ಟ್ ಆಯ್ತು, ಸ್ಟಾರ್ಟಿಂಗ್ ಇಂದ ಮ್ಯಾಟ್ರಿಕ್ಸ್ ನ ಹೇಗೆ ಕಂಡಿಡಿದ್ರು, ಅಲ್ಲಿಂದ ಹೇಗೆ ಡೆವಲಪ್ ಆಗ್ತಾ ಬಂತು, ಅದೆಲ್ಲ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಯು ಕ್ಯಾನ್ ಡೂ ಇಟ್. ಯಾಕಂದ್ರೆ ಈಗ ಫ್ರೀ ಇರ್ತೀರಿ, ಸೊ ಯು ಕ್ಯಾನ್ ಜಸ್ಟ್ ಸರ್ಚ್ ಅಂಡ್ ಡೂ ಇಟ್. ಬರೀರಿ ಅದನ್ನ. ಓಕೆನಾ? ಸೊ ದೆನ್ ಐ ವಿಲ್ ಡಿಸ್ಕಸ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಿಯರ್. ಸೊ ನಾನಿಲ್ಲಿ ಕ್ವಶನ್ ಕೇಳ್ತೀನಿ, ಜಸ್ಟ್ ಯು ಕ್ಯಾನ್ ರಿಮೆಂಬರ್. ಆನ್ಸರ್ ನೀವು ಯಾರು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಅನ್ಕೊಳ್ಳಿ ಯಾವ್ದು ಆನ್ಸರ್ ಬರ್ಬೋದು ಅಂತ. ಆಮೇಲೆ ನಾನು ಆನ್ಸರ್ ಹೇಳಿದಾಗ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಜಸ್ಟ್ ಯು ಕ್ಯಾನ್ ಅನಲೈಸ್ ದಟ್ ಒನ್ ಅಷ್ಟೇನೆ. ಓಕೆ, ನೀವು ನನಗೆ ಆನ್ಸರ್ ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಜಸ್ಟ್ ಜ್ಞಾಪಕ ಮಾಡ್ಕೊಳ್ಳಿ ಏನಿರ್ಬೋದು ಆನ್ಸರ್ ಅಂತ ಹೇಳಿ. ದೆನ್ ಅದಾದ್ಮೇಲೆ ನಾನು ಆನ್ಸರ್ ಹೇಳ್ತೀನಿ. ಸೊ ದೆನ್ ಯು ಕ್ಯಾನ್ ಗೆಟ್ ದ ರೈಟ್ ಆನ್ಸರ್ ಆರ್ ನಾಟ್. ನೀವು ಮಾಡಿರೋದು ಅಂದ್ಕೊಂಡಿರೋದು ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಾಗತ್ತೆ. ಸೊ ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಈಸ್ ಸೆಟ್ ಟು ಬಿ. ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇದ್ರೆ ಅದನ್ನ ಯಾವ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ? I have given choices here: rectangular matrix, row matrix, square matrix, ಮತ್ತೆ column matrix. ನೋಡಿ ಯಾವ ಆನ್ಸರ್ ಬರ್ಬೋದು ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ನಾನು ರೈಟ್ ಆನ್ಸರ್ ನಿಮಗೆ ಹೇಳ್ತೀನಿ. A matrix in which number of rows is equal to number of columns is said to be. Number of rows ಮತ್ತೆ columns ಎರಡು ಸೇಮ್ ಇದ್ರೆ ಯಾವ್ದಾಗಿರ್ಬೋದು ಆನ್ಸರ್? That is square matrix. Okay, because we have defined ಏನು ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದ್ರೆ ಅದು ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇಲ್ಲ ಅಂದ್ರೆ ಅದು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಒಂದೇ ರೋ ಇದ್ದು ಎಷ್ಟಾದ್ರೂ ಕಾಲಮ್ ಇದ್ರೆ ಅದು ರೋ ಮ್ಯಾಟ್ರಿಕ್ಸ್ ಆಗುತ್ತೆ. ಒಂದೇ ಕಾಲಮ್ ಇದ್ದು ಎಷ್ಟಾದ್ರೂ ರೋಸ್ ಇದ್ರೆ ಅದು ಕಾಲಮ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ದೇರ್ ಫೋರ್ ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ನಂಬರ್ ಆಫ್ ರೋಸ್ is equal to number of columns is square matrix. Hope you understood. Almost ಎಲ್ಲರೂ ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ. ಸೆಕೆಂಡ್ ಒನ್, ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ G is equal to 1 0 minus 2 1 3 4 is. What is the order of this matrix? Order ಅಂದ್ರೆ ಗೊತ್ತಿದೆಯಲ್ಲ? Order of a matrix means it is m cross n. Generally m represents number of rows and n represents number of columns. ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ ಬೇಗ ಬೇಗ ಲೆಕ್ಕ ಹಾಕೊಳ್ಳಿ and just guess what is the answer. ಆನ್ಸರ್ ನ ಗೆಸ್ ಮಾಡಿ ಇಟ್ಕೊಳ್ಳಿ. I will explain the answer here. ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ, then what is the order of this matrix? You can observe this is first row, this is second row, this is third row. First row, second row ಮತ್ತೆ third row ಇದೆ. ಅಲ್ಲಿಗೆ 3 rows ಇದೆ. So 3 first ಗೆ ಬರ್ಕೋಬೇಕು because always we will write first one is row, then column 1 and 2. Therefore number of columns are 2. So what is the order of this matrix? That is 3 cross 2. So where it is? That is option C. So 3 rows and 2 columns. Since the given matrix has 3 rows and 2 columns, the order of this matrix is 3 cross 2. Therefore the correct option is option C. Hope everyone got right answer. Ellargu bandide anta ankoltene. Okay, then another one, the matrix A is equal to 1 0 0. Correct agi nodಕೊಳ್ಳಿ. 0 1 0 0 0 1 is. ಇದು ಯಾವ ಮ್ಯಾಟ್ರಿಕ್ಸ್? 1 0 0 0 1 0 0 0 1. Which matrix? You can observe, except principal diagonal elements, all elements are 0. All principal diagonal elements are same and all principal diagonal elements are equal to 1. ಯಾವ್ದು ಡೆಫಿನೇಷನ್ ಆಗಿರಬಹುದು?
ಅದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ, ಕಾಣಿಸ್ತಾ ಇದೆ. 3 ರೋಸ್ ಇದೆ, 3 ಕಾಲಮ್ಸ್ ಇದೆ. ಸೊ ಇಟ್ಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಗೊತ್ತಾಯ್ತು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ 0 ಆಗಿದೆ, ಅದು ಗೊತ್ತಾಯ್ತು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇದೆ, ಅದು ಗೊತ್ತಾಗ್ತಾ ಇದೆ. ದೆನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 1 ಇದೆ, ಅದು ಗೊತ್ತಾಗೋಯ್ತು. ಸೊ ವಾಟ್ ಇಸ್ ದಟ್ ಮ್ಯಾಟ್ರಿಕ್ಸ್? ದಟ್ ಈಸ್ ಆಪ್ಷನ್ ಎ, ಯೂನಿಟ್ ಮ್ಯಾಟ್ರಿಕ್ಸ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಡೆಫಿನೇಷನ್ಸ್ ನಮಗೆ ಗೊತ್ತಿದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಅದು ರೋ ಮತ್ತೆ ಕಾಲಮ್ ಸೇಮ್ ಇರಬೇಕು. ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಆಲ್ ಎಲಿಮೆಂಟ್ಸ್ 0 ಇತ್ತು ಅಂದ್ರೆ ಅದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ದೆನ್ ಆಲ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇದ್ರೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ದೆನ್ ಆಲ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 1 ಆಗಿದ್ರೆ ಅದು ಯೂನಿಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ದೇರ್ ಫೋರ್ ದಿಸ್ ಮ್ಯಾಟ್ರಿಕ್ಸ್ ಇಸ್ ಎ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ದಟ್ ಈಸ್ ಆಪ್ಷನ್ ಎ. ಬಟ್ ಇಲ್ಲಿ ನಾವು ಆಪ್ಷನ್ ಬಿ, ಆಪ್ಷನ್ ಸಿ ನು ಬರ್ದಿದ್ದೀವಿ. ಯಾಕೆ? ನಾವಿಲ್ಲಿ ಎಕ್ಸಾಕ್ಟ್ ಆಗಿ ಹೇಳಿಲ್ಲ. ಇಲ್ಲಿ ಆಪ್ಷನ್ ಎ, ದಿಸ್ ಇಸ್ ಇವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೂಡ ಆಗಿದೆ, ಇವನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೂಡ ಆಗಿದೆ. ಯಾಕೆಂದ್ರೆ ಆಲ್ ಎಲಿಮೆಂಟ್ಸ್ ಆರ್ ಸೇಮ್, ದಟ್ ಇಸ್ ಆಪ್ಷನ್ ಸಿ. is square matrix, that is also correct. It is a unit matrix, that is also correct. So ಇಲ್ಲಿ 3 ಆಪ್ಷನ್ಸ್ ಕೂಡ ಏನಾಗಿದೆ, ಸೇಮ್ ಇದೆ. So that is what the multiple choice questions. Then here what you can observe, the matrix A ಇಲ್ಲಿ ಏನಾಗಿರಬಹುದು ನೋಡ್ಕೊಳ್ಳಿ. 1 2 3 1 2 3 3 ಕಾಲಮ್ ಇದೆ, 2 ರೋಸ್ ಇದೆ, ಎಲ್ಲಾ ಎಲಿಮೆಂಟ್ಸ್ ಏನಾಗಿದೆ, 0 ಇದೆ. ಇದು ಯಾವ ಮ್ಯಾಟ್ರಿಕ್ಸ್ ಆಗಿರಬಹುದು? as your assumption it is 0 ಮ್ಯಾಟ್ರಿಕ್ಸ್. ಮತ್ತೆ ಇದು 2 ರೋಸ್ ಮತ್ತೆ 3 ಕಾಲಮ್ಸ್ ಇರೋದ್ರಿಂದ ಇಟ್ ವಿಲ್ ಕಮ್ಸ್ ಅಂಡರ್ ಆಲ್ಸೋ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಲ್ಸೋ. ಫಸ್ಟ್ ಇದು ಎಲ್ಲಾ ಎಲಿಮೆಂಟ್ಸ್ 0 ಆಗಿರೋದ್ರಿಂದ ಇಟ್ ಇಸ್ 0 ಮ್ಯಾಟ್ರಿಕ್ಸ್. ದೆನ್ 2 ರೋಸ್ ಮತ್ತೆ 3 ಕಾಲಮ್ಸ್ ಇರೋದ್ರಿಂದ ಅದು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕೂಡ ಆಗುತ್ತೆ. ಸೊ ದ ಆಪ್ಷನ್ ಇಸ್ ಎ ಅಂಡ್ ಸಿ, ಬೋತ್ ಆರ್ ಕರೆಕ್ಟ್. ಓಕೆ, ಎರಡು ಕೂಡ ಸೇಮ್ ಇದೆ. ಓಕೆ, ದೆನ್ ಯು ಕ್ಯಾನ್ ನೋ ದಟ್ ಎವರಿ ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದಟ್ ಈಸ್ ಟ್ರೂ. Every square matrix is a diagonal matrix, that is false. ಯಾಕೆ? ಎಲ್ಲಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರಲ್ಲ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ 0 ಇರಬೇಕು. ಆದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಆತರ ಇಲ್ಲ, ಎಲ್ಲಾ ಎಲಿಮೆಂಟ್ಸ್ ಗಳು ಇರಬಹುದು, ಒಂದೊಂದು ಇಲ್ಲದೆ ಇರಬಹುದು, ಒಂದೊಂದು 0 ಆಗಿರಬಹುದು. ಆದ್ರೆ ಅವ್ ಯಾವ್ದು ಕೂಡ ಎಲ್ಲಾವುದು ಡಯಾಗನಲ್ ಆಗಿರಕ್ ಸಾಧ್ಯ ಇಲ್ಲ. ಆದ್ರೆ ಎಲ್ಲಾ ಡಯಾಗನಲ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. Then a matrix of order 3 cross 2 is a rectangular matrix, that is true. ಯಾಕೆ? 3 rows ಇದೆ, 2 columns ಇದೆ, they are not equal, therefore that is a rectangular matrix. A matrix with 13 elements exist. A matrix with 13, 13 ಎಲಿಮೆಂಟ್ಸ್ ಗಳು ಇರತಕ್ಕಂತ ಮ್ಯಾಟ್ರಿಕ್ಸ್ ಬರಕ್ ಚಾನ್ಸಸ್ ಇದೆಯಾ? ಬರುತ್ತೆ. ಯಾಕಂದ್ರೆ ಮ್ಯಾಟ್ರಿಕ್ಸ್ ಗಳನ್ನ ನೀವು ಬರಿತಾ ಹೋದ್ರೆ ಲಾಸ್ಟ್ ಒಂದು ಸಿಂಗಲ್ ಎಲಿಮೆಂಟ್ ಉಳಿಯುತ್ತೆ. ಸೊ 4 rows ಇರುತ್ತೆ, 3 columns ಇರುತ್ತೆ, ಸೊ ಅದು ಬರುತ್ತೆ ಅದು. ಓಕೆ, ದೆನ್ in a unit matrix all the elements are equal to 1. ಯೂನಿಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ 1 ಆಗಿರುತ್ತಾ? ಇಲ್ಲ, ತಪ್ಪು. ಓನ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ 1 ಆಗಿರುತ್ತೆ, ಮಿಕ್ಕಿರೋದೆಲ್ಲ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ these are some true false statements. Then we'll quickly summarize what are the things we have discussed in today's session. So in this session we have discussed about matrices ಅಂದ್ರೆ ಏನು, ಯಾವ ತರ ಮ್ಯಾಟ್ರಿಸಸ್ ನ ನಾವು ಎವಾಲ್ವ್ ಮಾಡಿದ್ವಿ, ಯಾವ ತರ ಎಲ್ಲೆಲ್ಲಿ ಬರಿತಾ ಹೋಗ್ತೀವಿ ಮ್ಯಾಟ್ರಿಸಸ್ ನ, ಅದನ್ನ ನೋಡಿದ್ವಿ. ದೆನ್ ಡೆಫಿನೇಷನ್ ಆಫ್ ಮ್ಯಾಟ್ರಿಸಸ್ ಅಂಡ್ ಅದಕ್ಕೆ ಸಮ್ ಟರ್ಮಿನಾಲಜೀಸ್, ಎಲ್ಲಿ ಮ್ಯಾಟ್ರಿಸಸ್ ನ ಯೂಸ್ ಮಾಡ್ಬೇಕಾದ್ರೆ ಏನೇನ್ ರೂಲ್ಸ್ ನ ಅಪ್ಲೈ ಮಾಡ್ಬೇಕು ಅದನ್ನ ನೋಡಿದ್ವಿ. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ದೆನ್ ಟೈಪ್ ಆಫ್ ಎ ಮ್ಯಾಟ್ರಿಕ್ಸ್ ನ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂದಿನ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್, ದೆನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಸಸ್, then addition of a matrices, and then subtraction of a matrices. So all these things we are going to discuss in the next session. So thank you for listening to this class. Thank you.